गंगा तदीयं देवोत्तरूपम् हिमालयो वै परमं च नित्यम् नित्यो वदां स्वर्गवदैव नित्यम् कारुण्यरूपमपुरं महितं वदेवम्। गुरुदेव का नाम ही और उनका नाम होठों से उच्चारण करना ही ठीक वैसा ही है जैसे मंदाकिनी में स्नान करने से पवित्रता का बोध होता है। उनके नाम का उच्चारण करना वैसा ही पवित्र है जैसे देव नदी में अवगाहन करने के बाद सारा शरीर पवित्र और दिव्य बन जाता है। उनका नाम उच्चारण करना ठीक वैसा ही महान और दिव्य बन जाता है जैसा हिमालय अपने पूर्णता के साथ खड़ा है। उनका नाम अपने आप में समस्त देवताओं का पुंजीभूत स्वरूप है। ठीक है, ऐसे गुरुदेव को स्मरण करने से सारा जीवन चेतना युक्त हो जाता है, पवित्र हो जाता है, दिव्य हो जाता है। ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ಮಿಂದ ಪುಣ್ಯಾನುಭೂತಿ ದೊರೆಯುತ್ತದೆ. ದೇವನದಿಯಲ್ಲಿ ಸ್ನಾನ ಮಾಡಿದ ನಂತರ ಸಂಪೂರ್ಣ ಶರೀರ ಪವಿತ್ರ ಹಾಗೂ ದಿವ್ಯವಾಗುವಂತೆ ಪೂಜ್ಯ ಗುರುದೇವರ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ನಮ್ಮ ಸಂಪೂರ್ಣ ಶರೀರ ಪವಿತ್ರತಮ ದಿವ್ಯಾನುಭೂತಿಗೆ ಒಳಗಾಗುತ್ತದೆ. ಅವರ ಹೆಸರನ್ನು ಉಚ್ಚರಿಸುವುದರಿಂದ ಪರ್ವತರಾಜ ಪವಿತ್ರತೆಯ ಸಾಕಾರ ವಿಗ್ರಹವಾದ ಹಿಮಾಲಯವು ಪೂರ್ಣತೆಯಿಂದ ನಿಂತಿರುವಂತಹ ಮಹಾನ್ ದಿವ್ಯ ಅನುಭವವು ನಮಗಾಗುತ್ತದೆ. ಅವರ ಹೆಸರಿನಲ್ಲಿಯೇ ಸಮಸ್ತ ದೇವತೆಗಳ ಸಮಗ್ರ ಸ್ವರೂಪವೂ ಅಡಕವಾಗಿದೆ. ಅಂತಹ ಗುರುದೇವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಜೀವನವು ಚೇತನಾಯುಕ್ತವಾಗುತ್ತದೆ, ಪವಿತ್ರವಾಗುತ್ತದೆ ಮತ್ತು ದಿವ್ಯವಾಗುತ್ತದೆ. वेदंत रूपमपरं महितान् विहंसिं कारुण्यरूपमपरं महितं वदेवम् सिद्धाश्रमोऽयं पुण्यो वदेयम् सतचित स्वरूपम आत्मा नित्यम। आध्यात्मिक जीवन का श्रेष्ठतम स्थल सिद्धाश्रम है। एक ऐसा स्थल, एक ऐसा स्थान, एक ऐसा दिव्य स्थान जहां पर देवता लोग भी मनुष्य रूप में जन्म लेकर के आने के लिए लालायित हैं, जहां आज भी उच्च कोटि के योगी और सन्यासी गतिशील हैं, जहां की माटी चंदन के समान ललाट पर लगाने योग्य है, जहां के कण कण में आध्यात्मिक सुगंध प्रवहित है, जहां की वायु में एक चेतनता है, एक पवित्रता है, एक दिव्यता है। और इस सारे सिद्धाश्रम की स्थापना और उसका संचालन करने वाले परम पूज्य गुरुदेव आत्मा का सही अर्थों में प्रतिबिंब है, साक्षात ब्रह्म है, साक्षात समस्त ब्रह्मांड का चैतन्य स्वरूप है। इसीलिए तो उन्हें जीवन कहा है, इसीलिए तो उन्हें चैतन्य स्वरूप कहा है, इसीलिए तो उन्हें ब्रह्म स्वरूप कहा है। ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತಮ ಸ್ಥಳ ಸಿದ್ಧಾಶ್ರಮವಾಗಿದೆ. ಅದೆಂತಹ ಸ್ಥಳ, ಅದೆಂತಹ ಸ್ಥಾನ
ಅದೆಂತಹ ದಿವ್ಯ ಭೂಮಿ ಎಂದರೆ ದೇವತೆಗಳು ಸಹ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಸಿದ್ಧಾಶ್ರಮವನ್ನು ತಲುಪಲು ಹಾತೊರೆಯುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಿ ಇಂದಿಗೂ ಸಹ ಉಚ್ಚಕೋಟಿಯ ಯೋಗಿಗಳು, ಸನ್ಯಾಸಿಗಳು ಸಶರೀರವಾಗಿ ಓಡಾಡುತ್ತಿದ್ದಾರೆ. ಇಲ್ಲಿಯ ಪವಿತ್ರವಾದ ಮಣ್ಣು ಶ್ರೀಗಂಧದಂತೆ ನಮ್ಮ ಹಣೆಯನ್ನು ಅಲಂಕರಿಸಲು ಯೋಗ್ಯವಾಗಿದೆ. ಇಲ್ಲಿಯ ಕಣಕಣದಲ್ಲಿಯೂ ಸಹ ಆಧ್ಯಾತ್ಮಿಕ ಸುಗಂಧವು ಪ್ರವಹಿಸುತ್ತಲೇ ಇರುತ್ತದೆ. ಇಲ್ಲಿಯ ವಾಯುವಿನಲ್ಲಿ ಒಂದು ಚೇತನತೆ ಇದೆ, ಒಂದು ಪವಿತ್ರತೆ ಇದೆ, ಒಂದು ದಿವ್ಯತೆ ಇದೆ. ಮತ್ತು ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಮಾಡುವವರಾದ ಪರಮಪೂಜ್ಯ ಗುರುದೇವರು ಸರಿಯಾದ ಅರ್ಥದಲ್ಲಿ ಆತ್ಮದ ಪ್ರತಿಬಿಂಬವಾಗಿದ್ದಾರೆ, ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಸಾಕ್ಷಾತ್ ಸಮಸ್ತ ಬ್ರಹ್ಮಾಂಡದ ಚೈತನ್ಯ ಸ್ವರೂಪರಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ಜೀವನ ಎಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಚೈತನ್ಯ ಸ್ವರೂಪರೆಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಬ್ರಹ್ಮಸ್ವರೂಪರೆಂದೂ ಸಹ ಕರೆದಿದ್ದಾರೆ. ಮಂದಾಕಿನಿ ವೈ ನಿತ್ಯಂ ವದಾಯ ದೀರ್ಘೋವತಾಂ ವೈ ಬ್ರಹ್ಮಂ ಸ್ವರೂಪಂ ವಿಷ್ಣುರ್ವದೈವ ರವಿತಂ ರವಿತಂ ಸದೈವಂ आत्मार्थ नित्यम वाग्देव पूर्णम। और हमारा समस्त वैदिक साहित्य इस बात का साक्षी है कि ब्रह्मा ने अपने चारों मुंहों से, चार मुख से, चतुर्मुख से भगवत्पाद स्वामी सच्चिदानंद को ब्रह्म स्वरूप कहा। विष्णु ने स्वयं अपने मुंह से उन्हें आध्यात्मिक शक्ति पुंज कहा। रुद्र ने उन्हें जगत का प्रतिबिंब कहा और सरस्वती स्वयं एक ही बात कह सकी कि परम पुण्यमय भगवत्पाद स्वामी सच्चिदानंद जी के जीवन और उनकी दिव्यता का वर्णन करना मेरे बस की बात नहीं है। इससे ज्यादा उनके बारे में और क्या कहा जा सकता है। इन शब्दों से ही स्पष्ट हो जाता है कि उच्च कोटि के देवताओं में श्रेष्ठ ब्रह्मा, विष्णु, महेश और सरस्वती स्वयं उन्हें आध्यात्मिक जीवन की सर्वोच्चता स्वीकार करते हैं। ಮತ್ತು ನಮ್ಮ ಸಮಸ್ತ ವೈದಿಕ ಸಾಹಿತ್ಯ ಈ ಮಾತಿಗೆ ಸಾಕ್ಷಿಯಾಗಿದೆ. ಅದೇನೆಂದರೆ ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನೇ ತನ್ನ 4 ಮುಖಗಳಿಂದ, ಚತುರ್ಮುಖಗಳಿಂದ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಬ್ರಹ್ಮಸ್ವರೂಪರೆಂದು ಕರೆದಿದ್ದಾನೆ. ಪಾಲನಕರ್ತನಾದ ವಿಷ್ಣುವು ಸ್ವತಃ ತನ್ನ ಶ್ರೀಮುಖದಿಂದಲೇ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಶಕ್ತಿಪುಂಜವೆಂದು ಕರೆದಿದ್ದಾನೆ. ಸಂಹಾರಕರ್ತನಾದ ರುದ್ರನು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಜಗತ್ತಿನ ಪ್ರತಿಬಿಂಬವೆಂದು ಕರೆದಿದ್ದಾನೆ. ಮತ್ತು ವಾಗ್ದೇವಿಯಾದ ಸರಸ್ವತಿಯು ಸ್ವಯಂ ಕೇವಲ ಒಂದೇ ಒಂದು ಮಾತನ್ನು ಹೇಳಲು ಸಮರ್ಥಳಾದಳು. ಅದೇನೆಂದರೆ ಪರಮ ಪುಣ್ಯಮಯ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಜೀವನ ಮತ್ತು ಅವರ ದಿವ್ಯ ವ್ಯಕ್ತಿತ್ವವನ್ನು ವರ್ಣಿಸುವುದು ನನ್ನಿಂದ ಸಾಧ್ಯವಿಲ್ಲ ಎಂದು. ಇದಕ್ಕಿಂತ ಹೆಚ್ಚಾಗಿ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಬೇರೇನನ್ನು ಹೇಳಲು ಸಾಧ್ಯವಾದೀತು? ಈ ಶಬ್ದಗಳಿಂದಲೇ ಸ್ಪಷ್ಟವಾಗುತ್ತದೆ, ಉಚ್ಚಕೋಟಿಯ ದೇವತೆಗಳೆಲ್ಲರಲ್ಲಿ ಶ್ರೇಷ್ಠರಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಸರಸ್ವತಿಯರು ಸ್ವಯಂ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಜೀವನದ ಸರ್ವೋಚ್ಚತೆ ಎಂದು ಸ್ವೀಕರಿಸಿದ್ದಾರೆ ಎಂದು. ಆವಿರ್ಹತಂ ಮಾಂ ಪರಮಂ ವದೇವಂ ಋಗ್ವೇದ ರೂಪಂ
ज्ञेयं स्वरूपम् यज्ञोत्वतां पूर्णमदैव नित्यम् विज्ञान रूपम सच्चिद स्वरूपम। वशिष्ठ ने कहा कि ऋग्वेद ने उन्हें अध्यात्म का आधार कहा है, वे अध्यात्म के आधार हैं। सामवेद में उनके बारे में स्पष्ट रूप से कहा गया है कि वे संगीत के आदि जनक हैं, उत्पत्ति करता है। संगीत उनकी वाणी से प्रभावित हुआ है। यजुर्वेद में उन्हें यज्ञ का आधार स्तंभ कहा है, जिनके माध्यम से समस्त देवताओं का पूजन, चिंतन और मनन होता है। और अथर्ववेद में भगवत पाद सच्चिदानंद जी के बारे में स्पष्ट रूप से कहा गया है कि वे तो स्वयं विज्ञान स्वरूप है, साक्षात ज्ञान स्वरूप है, साक्षात चैतन्य स्वरूप है, साक्षात प्राण स्वरूप है। चारों वेदों ने जिनकी स्तुति इन शब्दों में की है, वे स्वयं कितनी दिव्य विभूति है, उनका वर्णन इन थोड़े से शब्दों में करना संभव नहीं है। ಬ್ರಹ್ಮರ್ಷಿ ವಸಿಷ್ಠರು ಹೇಳಿದ್ದಾರೆ, ಯಜುರ್ವೇದವು ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮದ ಆಧಾರವೆಂದು ತಿಳಿಸಿದೆ. ಅವರು ಆಧ್ಯಾತ್ಮದ ಆಧಾರವಾಗಿದ್ದಾರೆ. ಸಾಮವೇದದಲ್ಲಿ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದು ಏನೆಂದರೆ, ಅವರು ಸಂಗೀತದ ಆದಿಜನಕರಾಗಿದ್ದಾರೆ, ಉತ್ಪತ್ತಿಕರ್ತರಾಗಿದ್ದಾರೆ. ಸಂಗೀತ ಅವರ ವಾಣಿಯಿಂದಲೇ ಪ್ರವಹಿತವಾಗಿದೆ. ಯಜುರ್ವೇದವು ಅವರನ್ನು ಯಜ್ಞದ ಆಧಾರ ಸ್ತಂಭವೆಂದು ತಿಳಿಸಿದೆ. ಯಾವ ಕಾರ್ಯದ ಮೂಲಕ ಸಮಸ್ತ ದೇವತೆಗಳ ಪೂಜನೆ, ಚಿಂತನೆ ಹಾಗೂ ಮನನವಾಗುತ್ತದೆಯೋ ಆ ಅತ್ಯುನ್ನತ ಪವಿತ್ರತಮ ಯಜ್ಞ ಕಾರ್ಯದ ಆಧಾರ ಸ್ತಂಭ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ. ಮತ್ತು ಅಥರ್ವವೇದವು ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದೇನೆಂದರೆ, ಅವರು ಸ್ವತಃ ವಿಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಚೈತನ್ಯ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಪ್ರಾಣಸ್ವರೂಪರೂ ಆಗಿದ್ದಾರೆ. 4 ವೇದಗಳು ಯಾರ ಸ್ತುತಿಯನ್ನು ಇಂತಹ ಪವಿತ್ರತಮ ಪಾವನ ಶಬ್ದಗಳಿಂದ ಮಾಡಿವೆಯೋ ಅವರು ಸ್ವತಃ ಎಂತಹ ದಿವ್ಯ ವಿಭೂತಿ ಪುರುಷರಾಗಿರಬಹುದು ಹಾಗೂ ಅವರ ವರ್ಣನೆಯನ್ನು ಈ ಕೆಲವು ಶಬ್ದಗಳಿಂದ ಮಾಡುವುದು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಸಿದ್ಧೋರ್ವತಾಂ ವೈ ಆತ್ಮೋವ ನಿತ್ಯಂ ಮೂಲಂ ವತೈಸಾಂ ಸಹಸ್ರಾರ ನಿತ್ಯಂ ಚಿಂತ್ಯಂ ವದೈವ ವದಿತಂ ಸ ಸಪ್ತಲೋಕಂ दिव्यं सदैव महिमं परमं पवित्रम। संसार की श्रेष्ठतम रचना मनुष्य है, जो कि देवताओं में भी श्रेष्ठ है। क्योंकि जब देवताओं को आनंद लेना होता है, जब देवताओं को तपस्या करनी होती है, जब देवताओं को ब्रह्म का साक्षात्कार करना होता है, जब देवताओं को उच्चता की भाव भूमि को स्पर्श करना होता है, तो वे मनुष्य रूप में जन्म लेने के लिए लायक होते हैं। तब वे कभी राम के रूप में जन्म लेते हैं, तब वे कभी कृष्ण के रूप में जन्म लेते हैं। और ऐसे जन्म लेने वाला मनुष्य उन आनंद और पूर्णता को स्पर्श कर सकता है जो अपने आप में ही अंतिम बिंदु है। और यह अंतिम बिंदु को स्पर्श करना मूलाधार से सहस्रार तक की यात्रा है। इसीलिए तो वशिष्ठ ने कहा है कि भगवत्पाद स्वामी सच्चिदानंद मूलाधार हैं, वे ही विशुद्ध चक्र हैं, वे ही अनाहत चक्र हैं, वे ही
ज्ञान चक्र हैं और वे ही सहस्रार चक्र हैं, क्योंकि मूलाधार से सहस्रार तक की यात्रा जहां योग के माध्यम से संभव है, जहां चैतन्यता के माध्यम से संभव है, वहीं पर उनके नाम से भी संभव है। यदि उनका पवित्र नाम होठों पर थिरकता रहे तो निश्चय ही मनुष्य जीवन के समस्त चक्र स्वतः जागृत होते रहते हैं और बिना किसी प्रयास के, बिना किसी साधना के, बिना किसी योग के, बिना किसी अन्य अवलंब के अपने शरीर के सप्त चक्रों को जागृत कर उस आत्मा को परमात्मा में विलीन करने में सक्षम हो पाता है, जो कि मानव जीवन की सर्वोच्च उपलब्धि है। क्योंकि स्वामी सच्चिदानंद का नाम ही महामंत्र है, स्वामी सच्चिदानंद का नाम ही मूल मंत्र है, स्वामी सच्चिदानंद का नाम ही आत्म मंत्र है, स्वामी सच्चिदानंद का नाम ही ब्रह्म मंत्र है, स्वामी सच्चिदानंद का नाम ही संपूर्णता का प्रतीक है। इसीलिए मैं उनको अत्यंत भाव विह्वल शब्दों में प्रणम्य करता हूं। ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠತಮವಾದ ರಚನೆ ಮನುಷ್ಯನದಾಗಿದೆ. ದೇವತೆಗಳಿಗಿಂತಲೂ ಶ್ರೇಷ್ಠ ಜನ್ಮ ಮನುಷ್ಯನದಾಗಿದೆ. ಏಕೆಂದರೆ ದೇವತೆಗಳು ಆನಂದದ ಪ್ರಾಪ್ತಿಗಾಗಿ, ತಪಸ್ಸನ್ನು ಮಾಡುವುದಕ್ಕಾಗಿ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಾಗಿ, ಉಚ್ಚತಮವಾದ ಭಾವೋತ್ಕರ್ಷತೆಯನ್ನು ಸ್ಪರ್ಶಿಸುವುದಕ್ಕಾಗಿ ಮನುಷ್ಯ ರೂಪದಲ್ಲಿ ಜನ್ಮ ತಾಳಲು ಹಾತೊರೆಯುತ್ತಿರುತ್ತಾರೆ. ಕೆಲವೊಮ್ಮೆ ಅವರು ರಾಮನ ರೂಪದಲ್ಲಿ ಜನ್ಮ ತಾಳುತ್ತಾರೆ, ಕೆಲವೊಮ್ಮೆ ಕೃಷ್ಣನ ರೂಪದಲ್ಲಿಯೂ ಜನ್ಮ ತಾಳುತ್ತಾರೆ. ಮತ್ತು ಅಂತಹ ಜನ್ಮ ತಾಳುವ ಮನುಷ್ಯ ಮಾತ್ರವೇ ಆ ಆನಂದ ಮತ್ತು ಪೂರ್ಣತೆಯ ಪರಾಕಾಷ್ಠತೆಯನ್ನು, ಅಂತಿಮ ಬಿಂದುವನ್ನು ಸ್ಪರ್ಶಿಸಲು ಅರ್ಹನಾಗಿರುತ್ತಾನೆ. ಮತ್ತು ಈ ಅಂತಿಮ ಬಿಂದುವನ್ನು ಸ್ಪರ್ಶಿಸುವುದೇ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆಯಾಗಿದೆ. ಆದ್ದರಿಂದಲೇ ಬ್ರಹ್ಮರ್ಷಿ ವಸಿಷ್ಠರು ಹೇಳುತ್ತಾರೆ, ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರು ಮೂಲಾಧಾರವಾಗಿದ್ದಾರೆ, ಅವರೇ ವಿಶುದ್ಧಿ ಚಕ್ರವಾಗಿದ್ದಾರೆ, ಅವರೇ ಅನಾಹತ ಚಕ್ರವಾಗಿದ್ದಾರೆ, ಅವರೇ ಜ್ಞಾನ ಚಕ್ರವಾಗಿದ್ದಾರೆ ಮತ್ತು ಸಹಸ್ರಾರ ಚಕ್ರವೂ ಸಹ ಅವರೇ ಆಗಿದ್ದಾರೆ. ಏಕೆಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆ ಯೋಗದ ಮಾಧ್ಯಮದಿಂದ ಸಾಧ್ಯವಾಗುವಂತೆ, ಚೈತನ್ಯತೆಯ ಮಾಧ್ಯಮದಿಂದ ಸಂಭವಿಸುವಂತೆ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ದಿವ್ಯ ನಾಮದ ಸ್ಮರಣೆಯಿಂದಲೂ ಸಹ ಸಂಭವವಾಗುತ್ತದೆ. ಅವರ ಪವಿತ್ರ ದಿವ್ಯ ನಾಮವು ನಮ್ಮ ನಾಲಿಗೆಯಿಂದ ಎಡೆಬಿಡದೆ ಉಚ್ಚಾರಣೆಯಾಗುತ್ತಿದ್ದಲ್ಲಿ ನಿಶ್ಚಯವಾಗಿಯೂ ನಮ್ಮ ಮನುಷ್ಯ ಜೀವನದ ಸಮಸ್ತ ಚಕ್ರಗಳು ಸ್ವತಃ ಜಾಗೃತವಾಗುತ್ತವೆ ಮತ್ತು ಯಾವುದೇ ಪ್ರಯಾಸವಿಲ್ಲದೆ, ಯಾವುದೇ ಸಾಧನೆಯ ಅವಶ್ಯಕತೆ ಇಲ್ಲದೆ, ಯಾವುದೇ ಯೋಗದ ಅಗತ್ಯವಿಲ್ಲದೆ, ಮತ್ಯಾವುದೇ ರೀತಿಯ ಅವಲಂಬನೆಯೂ ಬೇಕಿಲ್ಲದೆ ನಮ್ಮ ಶರೀರದ ಸಪ್ತ ಚಕ್ರಗಳನ್ನು ಜಾಗೃತಿಗೊಳಿಸಿ ಆ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಕ್ಷಮವಾಗುವುದರಿಂದ ನಮಗೆ ಮಾನವ ಜನ್ಮದ ಸರ್ವೋಚ್ಚ ಉಪಲಬ್ಧಿ ಲಭಿಸುತ್ತದೆ. ಏಕೆಂದರೆ ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮಹಾಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮೂಲಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಆತ್ಮಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಬ್ರಹ್ಮಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಸಂಪೂರ್ಣತೆಯ ಪ್ರತೀಕವಾಗಿದೆ. ಆದ್ದರಿಂದಲೇ ನಾನು ಅವರಿಗೆ ಅತ್ಯಂತ ಭಾವವಿಹ್ವಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ज्ञानर्वदां च वदितं ब्रह्माण्डरूपं नित्यं वदैव वहितं सहितं सदैवं शब्दोर्वतां व्यर्थमदैव नित्यं किं प्रवेत पहितं महितं च नित्यम। समस्त संसार और समस्त ब्रह्मांड आध्यात्मिक शक्ति के द्वारा ही संचलित है। सूर्य और चंद्रमा, नक्षत्र और तारागण किसी अदृश्य शक्ति के माध्यम से गतिशील हैं।
भूलोक, भुवलोक, स्वलोक, मह, जन, तप और सत्यलोक, ये समस्त लोक किसी आध्यात्मिक शक्ति के मूल स्वरूप की वजह से अपने अपने स्थानों पर स्थित है। और वह मूल शक्ति साक्षात स्वामी सच्चिदानंद हैं। स्वयं वेदों ने अपने मुंह से इस तथ्य को उद्घटित किया है। स्वयं वशिष्ठ ने अपने ब्रह्ममय चिंतन में लीन होकर इस सत्य का साक्षात्कार किया है कि समस्त संसार ब्रह्मांड की आध्यात्मिक शक्तियों का केंद्रीय भूत स्वरूप पूर्ण रूप से स्वामी सच्चिदानंद हैं, जिनके संकेत से, जिनकी तपस्या से, जिनकी साधनाओं से, जिनके योग बल से, जिनकी उच्चता से, जिनकी दिव्यता से, जिनके प्राणवत स्वरूप से और जिनके ब्रह्ममय स्वरूप से ये समस्त ब्रह्मांड अपने अपने स्थानों पर गतिशील है। ये समस्त विश्व चैतन्य स्वरूप है। ऐसे दिव्यमय व्यक्तित्व को शब्दों में नहीं बांधा जा सकता। ऐसे उच्च कोटि के व्यक्तित्व को भाषा में आबद्ध नहीं किया जा सकता। ऐसे महान विभूति को प्रार्थना के माध्यम से उच्चरित नहीं किया जा सकता। शब्द उनके सामने नगण्य है, क्योंकि वे स्वयं साक्षात ब्रह्म हैं, अक्षर हैं, नित्य हैं, अनित्य हैं, अचिंत्य हैं, चिंत्य हैं और पूर्ण हैं। इसीलिए मैं अपने गुरुदेव भगवत्पाद स्वामी सच्चिदानंद जी को प्रणम्य करता हूं। ಸಮಸ್ತ ವಿಶ್ವ ಮತ್ತು ಸಮಸ್ತ ಬ್ರಹ್ಮಾಂಡ ಆಧ್ಯಾತ್ಮಿಕ ಶಕ್ತಿಯ ಮಾಧ್ಯಮದಿಂದಲೇ ಸಂಚಲಿತವಾಗಿದೆ. ಸೂರ್ಯ ಮತ್ತು ಚಂದ್ರ, ನಕ್ಷತ್ರ ಮತ್ತು ತಾರಾಗಣ ಯಾವುದೋ ಅದೃಶ್ಯ ಶಕ್ತಿಯ ಮಾಧ್ಯಮದಿಂದ ಗತಿಶೀಲವಾಗಿದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹಾ, ಜನ, ತಪ ಮತ್ತು ಸತ್ಯಲೋಕ, ಈ ಎಲ್ಲ ಸಮಸ್ತ ಲೋಕಗಳು ಸಹ ಯಾವುದೋ ಆಧ್ಯಾತ್ಮಿಕ ಶಕ್ತಿಯ ಮೂಲ ಸ್ವರೂಪದ ಕಾರಣದಿಂದಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿಯೇ ಸ್ಥಿತವಾಗಿವೆ ಮತ್ತು ಆ ಮೂಲಶಕ್ತಿ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಸ್ವಯಂ ವೇದಗಳೇ ತಮ್ಮ ಬಾಯಿಂದಲೇ ಈ ತಥ್ಯವನ್ನು ಉದ್ಘಟಿತಗೊಳಿಸಿವೆ. ಸ್ವಯಂ ಬ್ರಹ್ಮರ್ಷಿಗಳಾದ ವಸಿಷ್ಠರೇ ತಮ್ಮ ಬ್ರಹ್ಮಮಯ ಚಿಂತನೆಯಲ್ಲಿ ಲೀನವಾಗಿ ಈ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಏನೆಂದರೆ ಸಮಸ್ತ ವಿಶ್ವ, ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರೀಯಭೂತ ಸ್ವರೂಪ ಪೂರ್ಣ ರೂಪದಲ್ಲಿ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಅವರ ಸಂಕೇತದಿಂದಲೇ, ಅವರ ತಪಸ್ಸಿನಿಂದಲೇ, ಅವರ ಸಾಧನೆಗಳಿಂದಲೇ, ಅವರ ಯೋಗ ಬಲದಿಂದಲೇ, ಅವರ ಉಚ್ಚತೆಯಿಂದಲೇ, ಅವರ ದಿವ್ಯತೆಯಿಂದಲೇ, ಅವರ ಪ್ರಾಣಬದ್ಧ ಸ್ವರೂಪದಿಂದಲೇ ಮತ್ತು ಅವರ ಬ್ರಹ್ಮಮಯ ಸ್ವರೂಪದಿಂದಲೇ ಈ ಸಮಸ್ತ ಬ್ರಹ್ಮಾಂಡ ತನ್ನದು ಮತ್ತು ತನ್ನದೇ ಆದ ಸ್ಥಾನಗಳಲ್ಲಿ ಗತಿಶೀಲವಾಗಿದೆ. ಈ ಸಮಸ್ತ ವಿಶ್ವ ಚೈತನ್ಯ ಸ್ವರೂಪವಾಗಿದೆ. ಇಂತಹ ದಿವ್ಯಮಯವಾದ ವ್ಯಕ್ತಿತ್ವವನ್ನು ಶಬ್ದಗಳಲ್ಲಿ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಉಚ್ಚಕೋಟಿಯ ವ್ಯಕ್ತಿತ್ವವನ್ನು ಭಾಷೆಯಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಇಂತಹ ಮಹಾವಿಭೂತಿಯನ್ನು ಪ್ರಾರ್ಥನೆಯ ಮಾಧ್ಯಮದಿಂದ ಉಚ್ಚರಿಸಲು ಸಾಧ್ಯವೇ ಇಲ್ಲ. ಶಬ್ದ ಅವರೆದುರು ನಗಣ್ಯವಾಗಿದೆ, ಏಕೆಂದರೆ ಅವರು ಸ್ವಯಂ ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಅಕ್ಷರವಾಗಿದ್ದಾರೆ, ನಿತ್ಯವಾಗಿದ್ದಾರೆ. ಅನಿತ್ಯರು, ಅಚಿಂತ್ಯರು, ಚಿಂತ್ಯರು ಮತ್ತು ಪೂರ್ಣರು ಎಲ್ಲವೂ ಸಹ ಅವರೇ ಆಗಿದ್ದಾರೆ. ಆದ್ದರಿಂದಲೇ ನಾನು ನನ್ನ ಗುರುದೇವರಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.